ಹಲೋ ಗುಡ್ ಮಾರ್ನಿಂಗ್. ಈಗ ಎನ್ ಕೆ ಲೆವೆಲ್ 1 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಪ್ರೆಸೆಂಟೇಷನ್ ಲೆವೆಲ್ 1 ಫಸ್ಟು ಮಕ್ಕಳು ಹೇಳಬೇಕು. ಇವತ್ತು ನಾನು ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಥೀಮ್ನ ಮಾಡ್ತಾಯಿದ್ದೀನಿ. ಇವತ್ತು ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಹೆಸರುಗಳನ್ನು ನೀವು ಇಂಗ್ಲೀಷಲ್ಲಿ ಕಲ್ತ್ಕೋತೀರಾ ಹೇಳಿಬಿಟ್ಟು ಪಿಕ್ಚರ್ ಚಾರ್ಟ್ ತರಬೇಕು. ಎಲ್ಲ ತೋರಿಸ್ಕೊಂಡು ಮಕ್ಕಳನ್ನ ಯಾವ್ಯಾವ್ದು ಯಾವ ಪ್ರಾಣಿ ಅಂತ ಹೇಳೋಕ್ಕೆ ಕನ್ನಡದಲ್ಲಿ ಹೇಳೋದು ಇಂಗ್ಲೀಷ್ ರಿಪೀಟ್ ಮಾಡಿಸ್ಬೇಕು. ಸ್ಟೆಪ್ 3ಗೆ ಆ್ಯನಿಮಲ್ಸು ಫ್ಲ್ಯಾಶ್ ಕಾರ್ಡ್ ತೊಗೋಬೇಕು. ದಿಸ್ ಈಸ್ ಎ ಕ್ಯಾಟ್, ಅದರ ಸೌಂಡ್ ಹೇಳಿಬಿಟ್ಟು ಅದರ ಸೌಂಡ್ ಇಟ್ ಸೇಸ್ ಮ್ಯೂ ಮ್ಯೂ ರಿಪೀಟ್ಸ್ ಮಾಡಬೇಕು ಎಲ್ಲ ಪ್ರಾಣಿಗಳಿಗೂ. ದಿಸ್ ಈಸ್ ಎ ಕೌ, ಇಟ್ ಸೇಸ್ ಮೂವ್ ಮೂವ್. ದಿಸ್ ಈಸ್ ಎ ಕ್ರೋ, ಇಟ್ ಸೇಸ್ ಕಾವ್ ಕಾವ್. ಈ ಥರ ಎಲ್ಲ ಅಲ್ಲಿ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಹೆಸರು ಹೇಳಿ ಅದರ ಸೌಂಡ್ಸನ್ನ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ದಿಸ್ ಈಸ್ ಎ ಡಕ್, ಇಟ್ ಸೇಸ್ ಕ್ಯಾಕ್ ಕ್ಯಾಕ್. ದಿಸ್ ಈಸ್ ಎ ಹೆನ್, ಇಟ್ ಸೇಸ್ ಕ್ಲಿಕ್ ಕ್ಲಿಕ್. ದಿಸ್ ಈಸ್ ಎ ಪಿಗ್, ಇಟ್ ಸೇಸ್ ವಾಯಿಂಗ್ ವಾಯಿಂಗ್. ದಿಸ್ ಈಸ್ ಎ ಪಿಜನ್, ಇಟ್ ಸೇಸ್ ಕೂ ಕೂ. ಎಲ್ಲ ಸ್ಟೂಡೆಂಟ್ಸ್ ರಿಪೀಟ್ ಮಾಡಿ ಕಲ್ತ್ಕೋಬೇಕು, ಹೇಳಕ್ಕೆ ಬರಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸಿಂಗ್ಯುಲರ್ ಪ್ಲೂರಲ್ ಫಾರ್ಮ್ಸ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅದೇ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಒಂದು ಕಡೆ ತೋರಿಸ್ಬೇಕು. ವಾಟ್ ಈಸ್ ದಿಸ್ ಒಂದೇ ಒಂದು ಇರುತ್ತೆ. ದಿಸ್ ಈಸ್ ಎ ಡಾಗ್ ಒಂದೇ ಇದ್ದರೆ ದಿಸ್ ಅಂತ ಹೇಳಬೇಕು ಅಂತ ಅರ್ಥ ಹೇಳ್ಬಿಟ್ಟು ರಿಪೀಟ್ ಮಾಡಿಸ್ಬೇಕು. ಅದು ಹಿಂದ್ಗಡೆ ಏನು ಮಾಡಬೇಕು, ಅದೇ ಥರ ಪಾಯಿಂಟ್ ಔಟ್ ದ ಪಿಕ್ಚರ್ ಅಂದರೆ ಇನ್ನು ಹಿಂದ್ಗಡೆ ಇರುತ್ತೆ. ಹಿಂದ್ಗಡೆ ಆ ಡಾಗ್ ಹಿಂದ್ಗಡೆ ಫ್ಲ್ಯಾಶ್ ಕಾರ್ಡ್ ಹಿಂದ್ಗಡೆ ತುಂಬ ಡಾಗ್ಸ್ ಇರುತ್ತೆ. ಅದಕ್ಕೆ ದೀಸ್ ಆರ್ ಡಾಗ್ಸ್ ತುಂಬ ಜಾಸ್ತಿ ಇದ್ದರೆ ದೀಸ್ ಉಪಯೋಗಿಸ್ಬೇಕು ಅಂತ ದೀಸ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ದೀಸ್ ಆರ್ ಡಾಗ್ಸ್. ಹಾಗೆ ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ಗೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಒನ್ ಡಾಗ್ ಇದೆ ಒನ್ ಡಾಗ್, ಮೆನಿ ಡಾಗ್ಸ್ ಇದ್ದರೆ ದೀಸ್ ಅಂತ ಹೇಳ್ಬೇಕು. ಕ್ಯಾಟು ಪಿಗ್ಗು ಹೆಣ್ಣು ಎಲ್ಲದಕ್ಕೂ ಹಂಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ತೋರಿಸ್ಕೊಂಡು. ನೆಕ್ಸ್ಟ್ ಸ್ಟೆಪ್ 5ಗೆ ದಟ್ ಆ್ಯಂಡ್ ದೀಸ್ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸ್ಪ್ಲೇನ್ ರೋಲು ಅಬ್ಸರ್ವ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಹೇಳಬೇಕು. ಹತ್ರ ಇದ್ದರೆ ದಿಸ್ ಅಂತೀವಿ, ದೂರ ಇದ್ದರೆ ದಟ್ ಅಂತೀವಿ ಅಂತ. ಒಂದಕ್ಕೆ ಸಿಂಗ್ಯುಲರ್, ಒಂದಕ್ಕೆ ಜಾಸ್ತಿ ಇದ್ದರೆ ಪ್ಲೂರಲ್ ಅಂತ ಹೇಳಿಬಿಟ್ಟು ಡಾಗ್ನ ಪಾಯಿಂಟ್ ಔಟ್ ಮಾಡಿ ತುಂಬ ದೂರದಲ್ಲಿ ಹತ್ರ ಇಟ್ಕೊಂಡು ಹೇಳಬೇಕು ದಿಸ್ ಈಸ್ ಎ ಡಾಗ್ ಅಂತ. ಆ ಫ್ಲ್ಯಾಶ್ ಕಾರ್ಡ್ನೇ ದೂರ ಇಟ್ಬಿಟ್ಟು ಅದು ದಟ್ ಈಸ್ ಎ ಕ್ಯಾಟ್. ಒಂದು ಕ್ಯಾಟ್ ದೂರ ಇಡೋದು ದಟ್ ಈಸ್ ಎ ಕ್ಯಾಟ್ ಅನ್ನೋದು. ಹತ್ತಿರ ಇಡೋದು ಪಿಕ್ಚರ್ಸ್ ಕಾರ್ಡ್ಸ್ಗೆಲ್ಲ ದಿಸ್ ಈಸ್ ಅಂತ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ದೂರ ಇಟ್ಟಿದ್ದನ್ನು ದಟ್ ಈಸ್ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಕೌನ ಡಿಸ್ಟೆನ್ಸಲ್ಲಿ ಇಡಬೇಕು. ವಾಟ್ ಈಸ್ ದಟ್ ಅಂತ ಕೇಳಬೇಕು. ದಟ್ ಈಸ್ ಎ ಕೌ ದೂರ ಇಟ್ಬಿಟ್ಟು. ಅದೇ ಥರ ವಾಟ್ ಆರ್ ದೀಸ್ ದೋಸ್. ಆ ಕೌಸ್ ಇರುತ್ತಲ್ಲ, ಕೌಸ್ ಹಿಂದ್ಗಡೆದು ತೋರಿಸಿದಾಗ ವಾಟ್ ಆರ್ ದೋಸ್. ದೂರ ಇದ್ದರೆ ದೋಸ್, ಜಾಸ್ತಿ ಇದ್ದರೆ ಹತ್ತಿರ ಒಂದೇ ಇದ್ದರೆ ದಿಸ್, ಜಾಸ್ತಿ ಇದ್ದರೆ ದೀಸ್, ದೂರ ಒಂದೇ ಇದ್ದರೆ ದ್ಯಾಟ್, ಜಾಸ್ತಿ ಇದ್ದರೆ ದೋಸ್ ಹೇಳ್ಬಿಟ್ಟು ದೋಸ್ ಆರ್ ಕೌಸ್. ಅದೇ ಥರ ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ಗೂ ದಟ್ಟು ದಿಸ್ ದೀಸ್ ದೋಸ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ನೆಕ್ಸ್ಟು ರಿವ್ಯೂ ಆಫ್ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ ರಿವ್ಯೂ. ಫ್ಲ್ಯಾಶ್ ಕಾರ್ಡ್ನ ತಂದು ಮೀನಾಗಿ ಕ್ವಶನ್ ಕೇಳ್ತಾಳೆ ಅಂತ ಹೇಳಿಬಿಟ್ಟು ಮೀನಾಗಿ ಕ್ವಶನ್ ಕೇಳ್ತಾಳೆ ಅಂತ ವಾಟ್ ಈಸ್ ದಿಸ್ ಅಂತ ಮೀನಾ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ದಿಸ್ ಈಸ್ ಎ ಡಾಗ್ ಅಂತ ಹೇಳುತ್ತೆ ಮಕ್ಕಳು. ವಾಟ್ ಡಸ್ ಇಟ್ ಸೇ, ಅದು ಏನು ಹೇಳುತ್ತೆ ಅಂತ ಹೇಳಿದಾಗ ದ ಡಾಗ್ ಸೇಸ್ ಬೌ ಬೌ ಅಂತ ಹೇಳಬೇಕು. ಇದನ್ನು ಎಲ್ಲ ಆ್ಯನಿಮಲ್ಸ್ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ಕೊಂಡು ಅದೇ ಥರ ಡಕ್ಗೆ ಎಲ್ಲ ಆ್ಯನಿಮಲ್ಸ್ಗೂ ಕೇಳಬೇಕು. ವಾಟ್ ಈಸ್ ಎ ಡಕ್ ಸೇ, ವಾಟ್ ಈಸ್ ದಿಸ್ ಅಂದರೆ ದಿಸ್ ಈಸ್ ಎ ಡಕ್. ವಾಟ್ ಆರ್ ದೋಸ್, ವಾಟ್ ಆರ್ ದೋಸ್ ಆರ್ ವಾಟ್ ಆರ್ ದೀಸ್, ಅದೇ ಹತ್ರ ಇಟ್ಕೊಂಡು ಹಿಂದೆ ತಿರುಗಿಸಿದಾಗ ದೀಸ್ ಆರ್ ಡಕ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೌಂಡ್ಸು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೌಂಡ್ಸ್ ಕ್ವಶನ್ ಕೇಳಬೇಕು. ವಾಟ್ ಈಸ್ ದಿಸ್ ಹತ್ರ ಇಟ್ಕೊಂಡು ಕೇಳಬೇಕು. ಒಂದು ಡಕ್ ಹೇಳುತ್ತೆ, ತಿರುಗಿಸಿ ವಾಟ್ ಆರ್ ದೀಸ್ ಅಂತ ಕೇಳಬೇಕು. ದೀಸ್ ಆರ್ ಡಕ್ಸ್. ದೂರ ಇಟ್ಬಿಟ್ಟು ವಾಟ್ ಈಸ್ ದ್ಯಾಟ್, ಹಿಂದ್ಗಡೆ ತಿರುಗಿಸಿ ವಾಟ್ ಆರ್ ದೋಸ್ ಹೇಳಿ ಮಕ್ಕಳಿಗೆ ಆನ್ಸರು ತೆಗಿಬೇಕು. ನೆಕ್ಸ್ಟು ಗ್ರಾಮರ್ ಕಾರ್ಡ್ 7th ತಗೊಂಡಾಗ ಇಲ್ಲಿ ಗ್ರಾಮರ್ ಕಾರ್ಡ್ ತರಬೇಕು. ಸಿಟ್ ಇನ್ ಸೆಮಿ ಸರ್ಕಲ್, ವೇರಿಯಸ್ ಪಿಕ್ಚರ್ಸ್ನೆಲ್ಲ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಓದಿದ್ದು ಮಾಡಿದ್ದೆಲ್ಲ ನೇಮ್ ಮಾಡೋಕ್ಕೆ ಹೇಳಬೇಕು. ಯೂಸಿಂಗ್ ಪ್ರನೌನ್ಸ್ ದಟ್ ದಿಸ್ ದೀಸ್ ದೋಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಕ್ಕಳು ಹೇಳೋಂಗೆ ಕೇಳಬೇಕು. ಮಕ್ಕಳೆಲ್ಲ ಹೇಳ್ತಾರೆ, ಇದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ದಿಸ್ ಈಸ್ ಅಬೌಟ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಲೆವೆಲ್ ಎನ್ ಕೆ ಲೆವೆಲ್ 1. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.